ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಹಾಗೆ ನನ್ನ ಲಾಸ್ಟ್ ವ್ಲಾಗ್ ಕಾರಿಂಜಿ ದೇವಸ್ಥಾನಕ್ಕೆ ಹೋದದಿತ್ತು. ಸೊ ಅದನ್ನು ತುಂಬ ಜನ ನೋಡಿದ್ದೀರಿ, ನನಗೆ ತುಂಬಾ ಖುಷಿಯಾಯಿತು. ಹಾಗೆಯೇ ಇವತ್ತು ನಾನು ಶಾಲೆಯಿಂದ ಸೀದಾ ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ಸ್ವಲ್ಪ ಕೆಲಸ ಇತ್ತು, ಹಾಗೆಯೇ ನಾಳೆ ಒಂದು ಇಲ್ಲಿ ಕಾರ್ಯಕ್ರಮ ಉಂಟು, ನನ್ನ ಚಿಕ್ಕಪ್ಪನ ಶ್ರಾದ್ದ ಕಾರ್ಯಕ್ರಮ ಉಂಟು. ಹಾಗಾಗಿ ಇಲ್ಲಿ ಬಂದಿದ್ದೇನೆ. ಹಾಗೆ ಇಲ್ಲೆಲ್ಲ ನನ್ನ ಫ್ಯಾಮಿಲಿಯವರು ಬಂದಿದ್ದಾರೆ. ಸೊ ಯಾರ್ಯಾರೆಲ್ಲ ಇದ್ದಾರೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೇನೆ. ನಿಮಗೆ ಗೊತ್ತಿರ್ಬೋದು, ರೀಸೆಂಟಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಅಜ್ಜಿಯ ಶ್ರಾದ್ದ ಇತ್ತು. ಹಾಗೆ ಅಲ್ಲಿ ಏನು ಗಾರಿಗೆ ಮತ್ತು ನಿಪ್ಪಟ್ಟು ಹಾಗೆಯೇ ಸುಟ್ಟವನ್ನೆಲ್ಲ ಮಾಡಿದರು. ಹಾಗೆಯೇ ಇವತ್ತು ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಎಲ್ಲ ದೊಡ್ಡವರು ಸೇರಿ ಮಾಡ್ತಾ ಇದ್ದಾರೆ. ನೋಡುವ ನಾವು ಯಾರ್ಯಾರು ಬಂದಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ಕೊಡ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ನನ್ನ ಚಿಕ್ಕಮ್ಮನ ಮನೆ. ನಾನು ಮಾರ್ಚ್ ತಿಂಗಳಲ್ಲಿ ಇಲ್ಲಿದು ಗೃಹ ಪ್ರವೇಶದ ವಿಡಿಯೋವನ್ನು ಹಾಕಿದ್ದೆ. ಹಾಗೆಯೇ ಇಲ್ಲೆಲ್ಲನೂ ಬಂದಿದ್ದಾರೆ. ಇವಾಗ ನಾನು ಹೇಳಿದ್ದೆ ಅಲ್ಲ, ನಾಳೆ ಶ್ರಾದ್ದ ಕಾರ್ಯಕ್ರಮ ಉಂಟು ಅಂತ. ಹಾಗೆ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಆಗ್ತಾ ಉಂಟು ಒಳಗೆ ಅಂತೆಲ್ಲ ತೋರಿಸ್ಕೊಡ್ತೇನೆ. ಮಕ್ಕಳೆಲ್ಲ ಅವರವರ ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಒಳಗಡೆ ನೋಡಿ, ಅತ್ತೆಯವರು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಗಾರಿಗೆ ಉಂಡೆಯನ್ನು ಮಾಡ್ತಾ ಇದ್ದಾರೆ. ಇವರಿಲ್ಲಿ ಕಾಣ್ತಾ ಇರುವವರು ನನ್ನ ಅಮ್ಮನ ಅಣ್ಣನ ಹೆಂಡತಿ. ಹಾಗೆಯೇ ಇವಳು ನೋಡಿ, ಲಟ್ಟಣಿಗೆ ಬೇಕು ಅಂತ ಹೇಳಿ ಮೇಲೆ ಹತ್ತಿ ಹುಡುಕ್ತಾ ಇದ್ದಾಳೆ. ಆದರೂ ಅವಳಿಗೆ ಸಿಗಲಿಲ್ಲ. ಮತ್ತು ನೇಬರ್ ಮನೆಯಿಂದ ತರಿಸಿ ಚಪಾತಿಯನ್ನು ಮಾಡ್ತಾ ಇದ್ಲು. ಹಾಗೆಯೇ ರೆಡಿ ಮಾಡಿಕೊಂಡಂತಹ ಉಂಡೆಯನ್ನು ಚಿಕ್ಕಪ್ಪ ಇಲ್ಲಿ ಗಾರಿಗೆಯಾಗಿ ಒತ್ತುತ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ಲೋಟದಲ್ಲಿ ಒತ್ತುತ್ತೇವೆ, ಬಟ್ ಇಲ್ಲಿ ಏನೋ ಒಂದು ಬೇರೆ ಮೆಷಿನ್ ಉಂಟು ಅದಕ್ಕೆ ಒತ್ತುವಂಥದ್ದು. ಅದರಲ್ಲಿ ಒತ್ತಲಿಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಯಾವಾಗಲೂ ಹಾಗೆ ಪ್ಲಾಸ್ಟಿಕ್ ಮೇಲೆ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಆ ಮೆಷಿನನ್ನು ಇಟ್ಟು ಪ್ರೆಸ್ ಮಾಡುವಂಥದ್ದು. ನಾನು ಪ್ರೆಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನಿಮಗೆ. ನಾನು ನಿಮಗೆ ಹೇಳಲಿಕ್ಕೆ ಮರೆತಿದ್ದೆ, ನನ್ನದು ಅಜ್ಜಿಯ ಮನೆ ಇರುವಂಥದ್ದು ಕೇರಳದ ಹತ್ತಿರ, ನಿಯರ್ 1-1.5 ಕಿಲೋಮೀಟ್ರಲ್ಲಿ ಮತ್ತೆ ಕೇರಳ ಸಿಗ್ತದೆ. ಹಾಗೆ ಇಲ್ಲಿ ಅತ್ತೆಯವರು ಉಂಡೆಯನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಾನು ಅವರಿಗೆ ತಮಾಷೆ ಮಾಡಿದೆ, ಹಾಗೆ ಸ್ಮೈಲ್ ಮಾಡ್ತಾ ಇದ್ದಾರೆ ನೋಡಿ. ಒತ್ತಿದ ಗಾರಿಗೆಯನ್ನು ಇಲ್ಲಿ ಚಿಕ್ಕಪ್ಪ ಪೇಪರಲ್ಲಿ ಹಾಕಿ ತೆಗೆದಿಡ್ತಾ ಇದ್ದಾರೆ. ಇನ್ನು ಇದನ್ನು ಅತ್ತೆಯವರು ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ. ಹಾಗೆಯೇ ಇಲ್ಲಿ ನಮ್ಮ ಲಿಟಲ್ ಮುಚ್ಕಿನ್ ಇದ್ದಾನೆ, ಅವನ ಜೊತೆ ಇಲ್ಲಿ ತಮಾಷೆ ಮಾಡ್ತಾ ಆಟಾಡ್ತಾ ಇದ್ವಿ. ಇವರು ನನ್ನ ಅತ್ತೆ ನೋಡಿ, ಇಲ್ಲಿ ಗಾರಿಗೆಯನ್ನು ಫ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಗಾರಿಗೆಯನ್ನು ಮಾಡ್ತಾ ಇದ್ದಾರೆ. ಇವಳದ್ದು ನೋಡಿ, ಚಪಾತಿ ಮಾಡ್ತಾ ಇದ್ದಾಳೆ ಅಕ್ಕ. ಇಬ್ಬರು ಇಲ್ಲಿ ನೋಡಿ ಒಮ್ಮೆ. ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಈಗ ನೋಡ್ತಾ ಇದ್ದಾರೆ ನೋಡಿ, ಇವರು ನನ್ನ ಅಪ್ಪನ ತಂಗಿ, ಸೊ ಅಪ್ಪನ ಕಸಿನ್ ಸಿಸ್ಟರ್.
काय रे ಈ ಟಾಟಾ ಅವ್ರು ಮಲಗಿದ್ದಾರೆ. ಗಾರಿಗೆಲ್ಲ ಮಾಡಿ ಆಯಿತು. ಇಲ್ಲಿ ಅಶ್ವಿನಿ ಅಕ್ಕ ಸುಟ್ಟವಿಗೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಹಾಗೆ ಇನ್ನು ಇದನ್ನು ಅತ್ತೆಯವರು ಮಾಡ್ತಾರೆ. ನಾಳೆ ನಾವು ಜಿರಾಫೆ ನೋಡ್ಲಿಕ್ಕೆ ಹೋಗುವ ಪಾರ್ಕಿಗೆ. ಅಕ್ಕಗ ಅಂತ ನಮ್ಮದು ರಾತ್ರಿ ಎಲ್ಲ ಕೆಲಸ ಮುಗಿಸಿ ನಾವು ಮಲಗಿದ್ವಿ. ಇವಾಗ ಶ್ರಾದ್ದದ ಕಾರ್ಯಕ್ರಮಕ್ಕೆ ಬೇಕಾದಂಥ ಅಡಿಗೆಯನ್ನು ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅಂದರೆ ಇಲ್ಲಿ ಬೀನ್ಸ್ ಕಟ್ ಮಾಡ್ತಾ ಇದ್ದಾಳೆ ಅವಳು. ಅದು ಬರೋದು ತುಂಬ ಲೇಟ್ ಆಗ್ತದೆ. ಅಂದರೆ ಕೆಲವು 3 ಗಂಟೆ 4 ಗಂಟೆ ಎಲ್ಲ ಹಿಡಿತದೆ. ಹಾಗೆ ಅವರು ಇನ್ನು 6 ಗಂಟೆ ಇಲ್ಲಿ ಚಿಕ್ಕಮ್ಮ ಕಾಯಿ ಹುಳಿ ಮಾಡಲಿಕ್ಕೆ ಕುಂಬಳಕಾಯಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಕುಂಬಳಕಾಯಿ ಸಿಪ್ಪೆದು ಪಲ್ಯ ಕೂಡ ಮಾಡಲಿಕ್ಕುಂಟು. ಅದಕ್ಕೋಸ್ಕರ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಚಿಕ್ಕಪ್ಪ ಕುಂಬಳಕಾಯಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಅಕ್ಕ ತರಕಾರಿ ಕಟ್ ಮಾಡ್ತಾ ವ್ಲಾಗ್ ನೋಡ್ತಾ ಇದ್ದಾಳೆ. ನಾವೆಲ್ಲರೂ ಸಹ ಹಾಗೆಯೇ ಬೆಳಗ್ಗೆ ನಮಗೆ ನಾವು ವ್ಲಾಗ್ ನೋಡೋದಿದ್ದರೆ ಆಗೋದೇ ಇಲ್ಲ. ಪ್ರತಿಯೊಬ್ಬರು ಎಡಿಕ್ಟ್ ಆಗಿಬಿಟ್ಟಿದ್ದೇವೆ. ಸೊ ನನ್ನ ವ್ಲಾಗ್ ನೋಡುವವರು ಕೆಲವರು ಇರ್ಬೋದು, ನೀವು ಸಹ ಅನುಷನ ವ್ಲಾಗನ್ನು ನೋಡ್ತೀರಿ. ಬಟ್ ರೀಸೆಂಟಾಗಿ ನಾಳೆ ನಾಡಿದ್ರಲ್ಲಿ ನಾನು ಸಹ ಭಾಗ್ಯಕ್ಕೆ ಹೋಗೋಳಿದ್ದೇನೆ. ನನಗೆ ಸಹ ಕರುವನ್ನು ನೋಡಬೇಕು ಅಂತ ತುಂಬ ಆಸೆಯಾಗಿದೆ. ಅದಕ್ಕೆ ವ್ಲಾಗಲ್ಲಿ 2-3 ಸಲ ಪ್ಲೇ ಮಾಡಿ ಎಲ್ಲ ನೋಡಿ ಆಯಿತು. ಸೊ ಅದನ್ನು ಮುಟ್ಟುವ ತನಕ ಸಮಾಧಾನ ಇಲ್ಲ. ಹಾಗೆ ಇಲ್ಲಿಂದ ಹೋಗಿ ಶಾಲೆ 1-2 ದಿನ ಆದಮೇಲೆ ಮತ್ತೆ ಶನಿವಾರ ಭಾನುವಾರ ಹಾಗೆ ನಾನು ಭಾಗ್ಯಕ್ಕೆ ಹೋಗಲಿಕ್ಕೆ ಉಂಟು.
ಇವತ್ತು ಶ್ರಾದ್ದ ಕಾರ್ಯಕ್ರಮ ಉಂಟು ಅಂತ ನಾನು ನಿಮಗಾಗಲೇ ಹೇಳಿದ್ದೆ. ಹಾಗೆ ಮನೆಯಲ್ಲೆಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ. ನಂದು ಅಣ್ಣ ನನಗೆ ಕೆಲಸ ಕೊಟ್ಟಿದ್ದಾರೆ, ಇಷ್ಟು ಗಾರ್ಡನ್ನಲ್ಲಿ ಹೂ ಉಂಟೆಲ್ಲ ಕಿತ್ಕೊಂಬರ್ಬೇಕು ಅಂತ. ಹಾಗೆ ಇಲ್ಲಿ ಈ ಹೂ ಕಿತ್ತಾಯಿತು, ಇಲ್ಲಿ 2 ರೋಸ್ ಸಿಕ್ಕಿತ್ತು, ಹಾಗೆ ಗರಿಕೆ ತೆಗೆದಾಯಿತು. ಇನ್ನೂ ತುಳಸಿ ಎಲೆಯನ್ನು ತೆಗಿಲಿಕ್ಕೆ ಉಂಟು. ಹಾಗೆ ಇನ್ನು ತೆಗೆದು ಮತ್ತೆ ಮನೆಯೊಳಗೆ ಹೋಗೋದು. ನಮ್ಮ ಅಣ್ಣ ಪುರೋಹಿತರು, ಸೊ ಅವರು ಕೊಟ್ಟ ಕೆಲಸವನ್ನು ನೋಡಿ ನಾನು ನೀಟಾಗಿ ಮುಗಿಸಿದ್ದೇನೆ. ಸೊ ಇವಾಗ ಇನ್ನು ಬೇರೆ ಕೆಲಸ ಮಾಡಲಿಕ್ಕಿದೆ. ಕುಂಬಳಕಾಯಿ ಕಟ್ ಮಾಡಿ ಆಯಿತು. ಇವಾಗ ಸಿಹಿ ಕುಂಬಳಕಾಯಿಯನ್ನು ಕಟ್ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ. ಸಮಿ ಕಾಯ್ತೆ ಮಣಂಚೆ ಡೈಂಗೋ ನೀ ಕೆಮ್ಮೊಡೆಸ್ ಕಾಯ್ತೆ ಮಣಂಚೆ. ಬೀನ್ಸ್ ಎಲ್ಲ ಕಟ್ ಮಾಡಿ ಮುಗಿಸಿದ್ದಾಳೆ ನೋಡಿ, ಎಷ್ಟು ಸಹ ಪೂರ ಕಟ್ ಮಾಡಿದ್ದಾಳೆ. ಇವಾಗ ಕುಂಬಳಕಾಯಿ ಸಿಪ್ಪೆಯನ್ನು ಕಟ್ ಮಾಡ್ತಾ ಇದ್ದಾಳೆ. ಇದೆಲ್ಲ ಚಿಕ್ಕಪ್ಪ ಕಟ್ ಮಾಡಿ ಆಯಿತು. ಇವಾಗ ನೋಡಿ ಬಾಳೆಕಾಯಿದು ಸಿಪ್ಪೆ ತೆಗಿತಾ ಇದ್ದೇವೆ ಪಲ್ಯಕ್ಕೆ. ಬೆಳಗ್ಗೆ ನಮಗೆ ತಿಂಡಿ ಅವಲಕ್ಕಿ ಮತ್ತು ಹೆಸರು ಕಾಳನ್ನು ಅಶ್ವಿನಿ ಅಕ್ಕ ಮಾಡಿದ್ದಾಳೆ. ಸೊ ಅದನ್ನೀಗ ತಿಂತಾ ಇದ್ದೇನೆ ನಾನು. ಮತ್ತು ಇಲ್ಲಿ ಅತ್ತಿಗೆ ಬಂದಿದ್ದಾರೆ, ಸ್ಕೂಲಿಗೆ ಹೊರಟಿದ್ದಾರೆ ಅವರು. ಬಟ್ ನಾನು ಶಾಲೆಗೆ ರಜೆ ಹಾಕಿ ಇಲ್ಲಿ ಬಂದಿದ್ದೇನಲ್ವ, ನನಗೆ ಬೇರೆ ಕೆಲಸನೂ ಇತ್ತು. ಇಲ್ಲಿ ಅತ್ತಿಗೆ ತಿಂಡಿ ತಿಂತಾ ಇದ್ದಾರೆ. ಹಾಗೆ ಇವರಿಗೆ ನೋಡಿ ಕೂತ್ಕೊಳ್ಳಿಕ್ಕೆ ಚೇರ್ ಇದ್ದರೂ ಕೂತ್ಕೊಳ್ಳೋದಿಲ್ಲ, ನಿಂತೇ ತಿಂತಾ ಇದ್ದಾಳೆ ನಮ್ಮ ಶೆಫ್ ಇವತ್ತಿದ್ದು. ಹಾಗೆ ಇಲ್ಲಿ ನಮ್ಮ ನೇಬರ್ ಒಂದು ಹುಡುಗ ಅಡುಗೆಗೆ ಹೋಗುವವರಿದ್ದಾರೆ. ಸೊ ಅವರಿಲ್ಲಿ ನಮಗೆ ಅಡುಗೆಯಲ್ಲಿ ಬಂದು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಅಕ್ಕ ಮತ್ತು ಅವರು ಸೇರಿ ಇಬ್ಬರು ಅಡುಗೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅತ್ತೆಯವರು ಇಲ್ಲಿ ತೆಂಗಿನ ತುರಿಯನ್ನು ತುರಿತಾ ಇದ್ದಾರೆ. दीर्घायुष्यादि प्राप्त आदित्यादि नवग्रह सहचारवाद परिहार आदित्यादि नवग्रह एकादश स्थान गोपालसग सर्वस्व प्राप्त प्रपंच वास्तु वास्तु प्राप्त ग्रंथ देव गुरु ब्राह्मण
ನಮಗೆ ನನ್ನ ಫ್ಯಾಮಿಲಿಯಲ್ಲಿ 2 ಜನ ಅಣ್ಣ ಇರುವಂಥದ್ದು, ಒಂದು ತಮ್ಮ. ಸೊ ಇವರು ಒಬ್ಬರು ಅಣ್ಣ ನಮ್ಮದು ಗೋವಾದಿಂದ ಬಂದಿದ್ದಾರೆ. ಹಾಗೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆದಮೇಲೆ ಇವತ್ತು ಹೊರಟಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮದು ನೇಬರ್ ಫಾಜಿಲ್ ಅಣ್ಣ ಇದ್ದಾರೆ, ಇಲ್ಲಿ ಏನೋ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಣ್ಣನನ್ನು ತಮ್ಮ ಕಳಿಸಿಕೊಡ್ಲಿಕ್ಕೆ ಬರ್ತಾ ಇದ್ದಾನೆ. ಹ್ಯಾಪಿ ಜರ್ನಿ. ಬೈಕ್ ಕರ್ಕೊಂಡ ಬೈಕ್ ಕರು 7 ಹಣ್ಣುಗಳು 8 ಹೂವುಗಳು 9 ಮಗೆ ಬ್ಯಾಲೆನ್ಸ್ 10 ವೆರಿ एवढं नाही मग काय तू बाळहण्णू एक दिवस दर्जी मामन आनस काय केलं ना काय केलं ना कार रिक्षा खेनी किन केला सुजीनी आनस काय दिलं पाहिलं आणि नाव निंताना काय ते घेऊन आयला केसर पाणी अडून काय केलं ना पिचून दर्जीला घेतला ना दर्जी मामाच काय झालं ಬೇಜಾರ್ ಜನ. ಒಬ್ರು ಟೊಪ್ಪಿ ಮಾಮ ಎಲ್ಲಿ ಹೋದ್ರು? ಮರದ ಹಿಂದೆ ಮಲಗಿದ್ರು. ಮರದ ಮೇಲಿದ್ದ ಮಂಗಗಳು ಏನ್ ಮಾಡಿದವು? ಟೊಪ್ಪಿಯನ್ನೆಲ್ಲ ಕೊಂಡು ಮಾಮನಿಗೆ ನಿದ್ದೆ ಬಿಟ್ಟಾಗುವಾಗ ಏನ್ ಮಾಡಿದ್ರು? ನೋಡುವಾಗ ಟೊಪ್ಪಿ ಉಂಟಾ? ಟೊಪ್ಪಿ ಎಲ್ಲಿತ್ತು? ಎಲ್ಲಿ ಹೋಗಿದೆ? टोपी कसं टाकायला टोपी मामन काय केलं ना त्याच्या म्हाताऱ्यासली टोपी ಏನ್ ಮಾಡಿದ ಆಗ ಮಂಗಗಳು ಕೂಡ ಏನ್ ಮಾಡಿದ್ರು ಮತ್ತೆ ಎಲ್ಲವನ್ನ ಏಕಿಕೊಂಡು ಟೋಪಿ ಮಾಮ ಹೋದ. ನನ್ನ ಅಶ್ವಿನಿ ಅಕ್ಕ ಸೂಪರಾದ ರಸಂ ಪೌಡ್ರನ್ನು ಮಾಡ್ತಾಳೆ. ಹಾಗೆ ಇಲ್ಲಿ ಕೊಂಕೊಡು ಮಾಮನ ಮನೆಗೆ ಹೋಗಿ ಅತ್ತಿಗೆಗೆ ಸಾರು ಪೌಡ್ರನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದಾಳೆ. ಹಾಗೆ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕುಂಟು. ನಾನು ನಿಮಗೆ ಆಗ ಅನುಷನ ವಿಡಿಯೋದಲ್ಲಿ ಕರುವನ್ನು ತೋರಿಸಿದ್ದೆ. ಸೊ ಭಾಗ್ಯದಲ್ಲಿ ಕರು ಹಾಕಿದೆ. ಹಾಗೆ ಅಪ್ಪನ ಕಾಲಿಗೆ ಸಣ್ಣ ಗಾಯ ಆಗಿದೆ ಅಲ್ಲ, ಸೊ ಅದು ನೋಡಲಿಕ್ಕೆ ಅಂತ ಹೇಳಿ ನಾನು ನಾಳೆ ಅಥವಾ ನಾಡಿದ್ದು ಭಾಗ್ಯಕ್ಕೆ ಹೋಗೋಳಿದ್ದೇನೆ. ಸ್ಕೂಲಿದ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಶನಿವಾರ ಭಾಗ್ಯಕ್ಕೆ ಹೊರಡ್ತೇನೆ. ಸೊ ಆ ವಿಡಿಯೋವನ್ನು ಸಹ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಎಲ್ಲರೂ ಸಹ ವೆಯ್ಟ್ ಮಾಡಿ ನನ್ನ ವ್ಲಾಗನ್ನು ನೋಡಿ. ನನಗೆ ನಿಮ್ಮ ಸಹಕಾರ ಯಾವತ್ತಿಗೂ ಸಹ ಬೇಕು. ಹಾಗೆಯೇ ನೀವೆಲ್ಲರೂ ನನ್ನ ವಿಡಿಯೋವನ್ನು ನೋಡ್ತೀರಿ. ಸೊ ಹಾಗಾಗಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್.